ವಿದ್ಯಾರ್ಥಿಗಳೇ, ದ್ವಿತೀಯ PUC ಇತಿಹಾಸ ಪಾಠಗಳ 17ನೆಯ ಸರಣಿಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ಅಧ್ಯಾಯ 4.3 ಮೌರ್ಯರು. ಇಂದು ನಾವು ಮೌರ್ಯ ಸಾಮ್ರಾಜ್ಯದ ಸ್ಥಾಪನೆ, ಚಂದ್ರಗುಪ್ತ ಮೌರ್ಯನ ಮೂಲ, ಮೌರ್ಯರ ಇತಿಹಾಸವನ್ನು ತಿಳಿಯಲು ಇರುವ ಆಧಾರಗಳು, ಚಂದ್ರಗುಪ್ತ ಮೌರ್ಯನ ಸಾಧನೆಗಳು ಹಾಗೂ ಆತನ ಮಾರ್ಗದರ್ಶಕ ಕೌಟಿಲ್ಯನ ಬಗ್ಗೆ ಸಂಕ್ಷಿಪ್ತ ಮಾಹಿತಿಯನ್ನು ಪಡೆಯೋಣ. ಭಾರತವನ್ನಾಳಿದ ಮೊಟ್ಟ ಮೊದಲ ಮಹಾನ್ ಸಾಮ್ರಾಜ್ಯವೆಂದರೆ ಅವರು ಮೌರ್ಯರು. ಸಣ್ಣ ಪುಟ್ಟ ರಾಜ್ಯಗಳನ್ನೆಲ್ಲ ಏಕಚಕ್ರಾಧಿಪತ್ಯದಡಿಯಲ್ಲಿ ಒಂದುಗೂಡಿಸಿ ಸಾಮಾನ್ಯ ಶಕ ಪೂರ್ವ 324ರಿಂದ 180ರ ಅವಧಿಯಲ್ಲಿ ಇವರು ಆಡಳಿತ ನಡೆಸಿದರು. ಭಾರತದಲ್ಲಿ ರಾಜಕೀಯ ಏಕತೆಯನ್ನು ಸಾಧಿಸಿ ಏಕರೂಪದ ಆಡಳಿತ ವ್ಯವಸ್ಥೆಯನ್ನು ರೂಪಿಸಿದವರಲ್ಲಿ ಇವರು ಮೊದಲಿಗರಾಗಿದ್ದಾರೆ. ಚಂದ್ರಗುಪ್ತ ಮೌರ್ಯ ಮೌರ್ಯ ವಂಶದ ಸ್ಥಾಪಕ. ಪಾಟಲಿಪುತ್ರ ಇವರ ರಾಜಧಾನಿ. ಇಂದಿನ ಬಿಹಾರದ ಪಾಟ್ನಾ ಅದು. ಧರ್ಮಚಕ್ರ ಮೌರ್ಯರ ಲಾಂಛನ. ಇನ್ನು ಈ ಚಂದ್ರಗುಪ್ತ ಮೌರ್ಯನ ಮೂಲದ ಬಗ್ಗೆ ನೋಡುವುದಾದರೆ ಈ ಬಗ್ಗೆ ಅನೇಕ ಸಿದ್ಧಾಂತಗಳಿವೆ. ವಿಶಾಖದತ್ತನ ಮುದ್ರಾ ರಾಕ್ಷಸದಲ್ಲಿ ಚಂದ್ರಗುಪ್ತನನ್ನು ಮಯೂರ ಸುತ ಎಂದು ಕರೆಯಲಾಗಿದೆ. ಜೈನ ಸಾಹಿತ್ಯದಲ್ಲಿ ಚಂದ್ರಗುಪ್ತನು ನವಿಲುಗಳನ್ನು ಸಾಕುವ, ಅಂದರೆ ಮಯೂರ ಪೋಷಕ ಪಂಗಡಕ್ಕೆ ಸೇರಿದವನು ಎಂದು ಹೇಳಲಾಗಿದೆ. ಈ ಮೌರ್ಯ ಎನ್ನುವ ಪದ ಮಗಧ ಸಾಮ್ರಾಜ್ಯದ ನಂದರಾಜನ ಉಪಪತ್ನಿ ಮುರಾ ಎನ್ನುವವಳಿಂದ ಹುಟ್ಟಿಕೊಂಡಿದೆ ಎನ್ನುವ ಸಿದ್ಧಾಂತವೂ ಇದೆ. ಬೌದ್ಧ ಸಾಹಿತ್ಯದ ಪ್ರಕಾರ ಚಂದ್ರಗುಪ್ತ ಮೌರ್ಯನು ಪಿಪ್ಪಲ ವನವನ್ನು ಆಳುತ್ತಿದ್ದ ಮೌರ್ಯ ಎಂಬ ಕ್ಷತ್ರಿಯ ಪಂಗಡಕ್ಕೆ ಸೇರಿದವನು ಎಂದು ಹೇಳಲಾಗಿದೆ ಮತ್ತು ಬಹುತೇಕ ಇತಿಹಾಸಕಾರರು ಈ ಸಿದ್ಧಾಂತವನ್ನು ಒಪ್ಪಿರುತ್ತಾರೆ. ವಿದ್ಯಾರ್ಥಿಗಳೇ, ಮೌರ್ಯರ ಇತಿಹಾಸವನ್ನು ತಿಳಿಯಲು ನಮಗೆ ಅನೇಕ ಆಧಾರಗಳು ಸಹಕಾರಿಯಾಗಿದೆ. ಅವುಗಳಲ್ಲಿ ಅತಿ ಪ್ರಮುಖವಾದುದೆಂದರೆ ಕೌಟಿಲ್ಯನ ಅರ್ಥಶಾಸ್ತ್ರ. ಚಂದ್ರಗುಪ್ತನ ಮಾರ್ಗದರ್ಶಕನಾದ ಈ ಕೌಟಿಲ್ಯ ರಚಿಸಿದ ಗ್ರಂಥದಲ್ಲಿ ಮೌರ್ಯರ ಆಡಳಿತಕ್ಕೆ ಸಂಬಂಧಿಸಿದ ಸಮಗ್ರ ಮಾಹಿತಿ ಇದೆ. ಎರಡನೆಯದು ಮೆಗಾಸ್ತನಿಸ್ಸನ ಇಂಡಿಕಾ. ಈ ಮೆಗಾಸ್ತನಿಸ್ ಸೆಲ್ಯೂಕಸ್ನ ರಾಯಭಾರಿ. ಚಂದ್ರಗುಪ್ತ ಮೌರ್ಯನ ಆಸ್ಥಾನಕ್ಕೆ ಈತ ಬಂದಿದ್ದ. ಅವನ ಕೃತಿ ಇಂಡಿಕಾದಲ್ಲಿ ಮೌರ್ಯರ ಇತಿಹಾಸದ ಮಾಹಿತಿ ನಮಗೆ ದೊರೆತಿದೆ. ಮೂರನೆಯದಾಗಿ ವಿಶಾಖದತ್ತನ ಮುದ್ರಾ ರಾಕ್ಷಸ. ಈ ವಿಶಾಖದತ್ತ ಗುಪ್ತರ ಕಾಲದ ವಿದ್ವಾಂಸ. ಮುದ್ರಾ ರಾಕ್ಷಸ ಆತನ ನಾಟಕ. ಅಲ್ಲಿ ಮೌರ್ಯರ ಇತಿಹಾಸದ ಮಾಹಿತಿ ಇದೆ. ಹಾಗೆಯೇ ಅಶೋಕನ ಶಾಸನಗಳು ಅತಿ ಮುಖ್ಯವಾದಂತಹ ಆಧಾರಗಳು. ಅಶೋಕನ ಸಾವಿರಾರು ಶಾಸನಗಳು ದೊರೆತಿವೆ. ಅದರಲ್ಲಿ ಮೌರ್ಯರ ಸಮಗ್ರ ಮಾಹಿತಿ ಇದೆ. ಸ್ಮಾರಕಗಳು ಮೌರ್ಯರ ಕಾಲಕ್ಕೆ ಸೇರಿದ ಅರಮನೆಗಳು, ಗುಹಾಲಯಗಳು, ಸ್ತೂಪಗಳು, ಸ್ತಂಭಗಳು ಅವರ ಕಾಲದ ಇತಿಹಾಸವನ್ನು ತಿಳಿಸಿದೆ. ಇದರ ಜೊತೆಗೆ ಬೌದ್ಧ ಸಾಹಿತ್ಯದ ಸಿಲೋನ್ನ ದೀಪವಂಶ ಮತ್ತು ಮಹಾವಂಶ ಕೃತಿಗಳು ಸಹ ಮೌರ್ಯರ ಬಗ್ಗೆ ನಮಗೆ ಸಾಕಷ್ಟು ಆಧಾರಗಳನ್ನು ನೀಡಿದೆ. ಇನ್ನು ಮುಂದಿನ ಭಾಗದಲ್ಲಿ
ಅತಿ ಪ್ರಮುಖವಾದುದು ಚಂದ್ರಗುಪ್ತ ಮೌರ್ಯನ ಸಾಧನೆಗಳು. ಚಂದ್ರಗುಪ್ತ ಮೌರ್ಯ ಮೌರ್ಯ ವಂಶದ ಸ್ಥಾಪಕ. ಸಾಮಾನ್ಯ ಶಕ ಪೂರ್ವ 324ರಿಂದ 300ರ ಅವಧಿಯಲ್ಲಿ ಸುಮಾರು 24 ವರ್ಷಗಳ ಕಾಲ ಮೌರ್ಯ ಸಾಮ್ರಾಜ್ಯವನ್ನು ಸ್ಥಾಪಿಸಿ ಈತ ಆಡಳಿತವನ್ನು ನಡೆಸಿದ. ಈತನ ಬಗ್ಗೆ ಬಹಳಷ್ಟು ಮಾಹಿತಿಗಳು ಲಭ್ಯವಿಲ್ಲ. ಚಾಣಕ್ಯನೆಂಬ ಬ್ರಾಹ್ಮಣ ಚಂದ್ರಗುಪ್ತನಲ್ಲಿಯ ತೇಜಸ್ಸನ್ನು ಕಂಡು ಅವನನ್ನು ಕರೆತಂದು ಅಗತ್ಯ ಶಿಕ್ಷಣವನ್ನು ನೀಡಿ ಆತನಿಂದ ಮೌರ್ಯ ಸಾಮ್ರಾಜ್ಯ ಸ್ಥಾಪನೆಯಾಗುವಂತೆ ಮಾಡಿದ ಎನ್ನುವ ಮಾಹಿತಿ ಇದೆ. ಚಾಣಕ್ಯನ ಮಾರ್ಗದರ್ಶನದಲ್ಲಿ ಒಂದು ಸುಸಜ್ಜಿತವಾದಂತಹ ಸೈನ್ಯವನ್ನು ಕಟ್ಟಿದ ಚಂದ್ರಗುಪ್ತ ಮೌರ್ಯನು ಪ್ರಮುಖವಾಗಿ 3 ಯುದ್ಧಗಳನ್ನು ಮಾಡಿದ್ದಾನೆ. ಮೊದಲನೇ ಯುದ್ಧ ಪಂಜಾಬಿನ ಮೇಲೆ ದಾಳಿ, ಎರಡನೆಯದು ಮಗಧ ಸಾಮ್ರಾಜ್ಯದ ಮೇಲೆ ದಾಳಿ, ಮೂರನೆಯದು ಸೆಲ್ಯೂಕಸ್ನೊಡನೆ ಯುದ್ಧ. ತನ್ನದೇ ಆದ ವ್ಯವಸ್ಥಿತ ಸೈನ್ಯವನ್ನು ಕಟ್ಟಿದ ಚಂದ್ರಗುಪ್ತ ಮೌರ್ಯ ಪಂಜಾಬಿನ ಮೇಲೆ ದಾಳಿ ಮಾಡಿ ಅಲ್ಲಿಯ ಚಿಕ್ಕ ಪುಟ್ಟ ರಾಜರನ್ನೆಲ್ಲ ಸೋಲಿಸಿ ಅವರ ಆ ಎಲ್ಲ ರಾಜ್ಯವನ್ನು ತನ್ನ ರಾಜ್ಯದಲ್ಲಿ ವಿಲೀನಗೊಳಿಸಿದನು. ಅವರ ಸಹಾಯದಿಂದ ತನ್ನ ಸೈನ್ಯವನ್ನು ಇನ್ನಷ್ಟು ಬಲಪಡಿಸಿ ಮಗಧ ಸಾಮ್ರಾಜ್ಯದ ಮೇಲೆ ದಾಳಿಗೆ ಸಿದ್ಧನಾದನು. ಮಗಧ ಸಾಮ್ರಾಜ್ಯ ಅಂದಿನ ಕಾಲದ ದೊಡ್ಡ ಸಾಮ್ರಾಜ್ಯ. ಇವನ ದಾಳಿಯ ವೇಳೆ ಧನನಂದ ಎನ್ನುವಂಥ ರಾಜ ಅಲ್ಲಿ ಆಳುತ್ತಿದ್ದ. ಅತ್ಯಂತ ಕ್ರೂರ ಆಡಳಿತ ಆತನದಾಗಿತ್ತು. ಹಾಗಾಗಿ ಅಲ್ಲಿ ದಾಳಿ ನಡೆಸಿದ ಚಂದ್ರಗುಪ್ತ ಮೌರ್ಯ ಧನನಂದನನ್ನು ಸೋಲಿಸಿ ಕೊಂದು ತನ್ನದೇ ಆದ ಮೌರ್ಯ ವಂಶವನ್ನು ಸ್ಥಾಪಿಸಿದ. ಹೀಗೆ ತನ್ನದೇ ಆದ ಸ್ವತಂತ್ರ ಮೌರ್ಯ ವಂಶವನ್ನು ಸ್ಥಾಪಿಸಿದಂತಹ ಚಂದ್ರಗುಪ್ತ ಮೌರ್ಯ ಅಲ್ಲಿಗೆ ತೃಪ್ತನಾಗದೆ ಭಾರತದ ವಾಯುವ್ಯ ಭಾಗಗಳ ಮೇಲೆ ದಾಳಿ ನಡೆಸಿದ. ಆ ವಾಯುವ್ಯ ಭಾಗ ಅಲೆಕ್ಸಾಂಡರನಿಗೆ ಸೇರಿದ್ದಾಗಿತ್ತು. ಈ ಹಿಂದೆ ಅಲೆಕ್ಸಾಂಡರ್ ಭಾರತದ ವಾಯುವ್ಯ ಭಾಗದ ಮೇಲೆ ದಾಳಿ ನಡೆಸಿ ಅವುಗಳನ್ನೆಲ್ಲ ವಶಪಡಿಸಿಕೊಂಡು ಅಲ್ಲಿ ಆಡಳಿತ ನಡೆಸಲು ತನ್ನ ಪ್ರತಿನಿಧಿಗಳನ್ನು ನೇಮಿಸಿದ್ದ. ಚಂದ್ರಗುಪ್ತ ಮೌರ್ಯ ಆ ಪ್ರತಿನಿಧಿಗಳನ್ನೆಲ್ಲ ಸೋಲಿಸಿ ಆ ಪ್ರದೇಶಗಳನ್ನೆಲ್ಲ ತನ್ನ ಸಾಮ್ರಾಜ್ಯದಲ್ಲಿ ವಿಲೀನಗೊಳಿಸಿದ. ಅಲೆಕ್ಸಾಂಡರನ ಮರಣದ ನಂತರ ಮಧ್ಯ ಏಷ್ಯಾದ ಗ್ರೀಕ್ ಸಾಮ್ರಾಜ್ಯಕ್ಕೆ ಸೆಲ್ಯೂಕಸ್ ಎಂಬಾತ ಅಧಿಪತಿಯಾದ. ಆತ ಈ ಚಂದ್ರಗುಪ್ತ ಮೌರ್ಯ ವಶಪಡಿಸಿಕೊಂಡ ತಮಗೆ ಸೇರಿದ ಎಲ್ಲಾ ಪ್ರದೇಶಗಳನ್ನು ಪುನಃ ವಶಪಡಿಸಿಕೊಳ್ಳಬೇಕು ಎನ್ನುವ ಯೋಜನೆಯೊಂದಿಗೆ ಬಲಿಷ್ಠ ಸೈನ್ಯದೊಂದಿಗೆ ಸಾಮಾನ್ಯ ಶಕ ಪೂರ್ವ 305ರಲ್ಲಿ ಸಿಂಧೂ ನದಿಯನ್ನು ದಾಟಿ ಚಂದ್ರಗುಪ್ತ ಮೌರ್ಯನ ಮೇಲೆ ಆಕ್ರಮಣಕ್ಕೆ ಬಂದ. ಚಂದ್ರಗುಪ್ತ ಮೌರ್ಯ ಸೆಲ್ಯೂಕಸ್ನ ದಾಳಿಯನ್ನ ಸಮರ್ಥವಾಗಿ ಹಿಮ್ಮೆಟ್ಟಿಸಿದ. ಅಷ್ಟೇ ಅಲ್ಲ, ಅಂತಿಮವಾಗಿ ಸೆಲ್ಯೂಕಸ್ನನ್ನು ಯುದ್ಧದಲ್ಲಿ ಸೋಲಿಸಿದ. ಯುದ್ಧದಲ್ಲಿ ಸೋತ ಸೆಲ್ಯೂಕಸ್ ಚಂದ್ರಗುಪ್ತ ಮೌರ್ಯನೊಂದಿಗೆ ಒಪ್ಪಂದ ಮಾಡಿಕೊಂಡ. ಆ ಒಂದು ಒಪ್ಪಂದದ ಪ್ರಕಾರ ಕಾಬೂಲ್, ಕಾಂದಹಾರ್, ಬಲೂಚಿಸ್ತಾನ್, ಅಫ್ಘಾನಿಸ್ತಾನ್ ಹೀಗೆ ವಿಶಾಲ ಪ್ರದೇಶಗಳನ್ನು ಚಂದ್ರಗುಪ್ತ ಮೌರ್ಯನಿಗೆ ಬಿಟ್ಟುಕೊಟ್ಟ. ಅಷ್ಟೇ ಅಲ್ಲ, ತನ್ನ ಮಗಳು ಹೆಲನ್ ಎಂಬುವಳನ್ನು ಚಂದ್ರಗುಪ್ತ ಮೌರ್ಯನಿಗೆ ಮದುವೆ ಮಾಡಿಕೊಟ್ಟು ಸಂಬಂಧವನ್ನು ಬೆಳೆಸಿದ. ಇದಕ್ಕೆ ಪ್ರತಿಯಾಗಿ ಚಂದ್ರಗುಪ್ತ ಮೌರ್ಯನು ಯುದ್ಧದಲ್ಲಿ ತರಬೇತಿ ಹೊಂದಿದ 500 ಆನೆಗಳನ್ನು ಸೆಲ್ಯೂಕಸ್ನಿಗೆ ನೀಡಿದ. ಕೊನೆಗೆ ಸೆಲ್ಯೂಕಸ್ನು ತನ್ನ ರಾಯಭಾರಿ ಮೆಗಾಸ್ತನಿಸ್ಸನನ್ನು
ಚಂದ್ರಗುಪ್ತ ಮೌರ್ಯನ ಆಸ್ಥಾನಕ್ಕೆ ಕಳುಹಿಸಿದ. ಹೀಗೆ ಆರಂಭದಲ್ಲಿ ಯುದ್ಧವಾದರೂ ಆ ನಂತರ ಸಂಬಂಧದಲ್ಲಿ ಕೊನೆಗೊಂಡು ನಿರಂತರವಾದ ಸೆಲ್ಯೂಕಸ್ ಮತ್ತು ಚಂದ್ರಗುಪ್ತ ಮೌರ್ಯರ ಸಂಬಂಧ ಮುಂದುವರಿಯಿತು. ನಂತರ ಇನ್ನಿತರ ದಿಗ್ವಿಜಯಗಳು. ಚಂದ್ರಗುಪ್ತ ಮೌರ್ಯ ಇನ್ನೂ ಅನೇಕ ಪ್ರದೇಶಗಳ ಮೇಲೆ ದಾಳಿ ಮಾಡಿ ಅವುಗಳನ್ನೆಲ್ಲ ಗೆದ್ದು ತನ್ನ ಸಾಮ್ರಾಜ್ಯದಲ್ಲಿ ವಿಲೀನಗೊಳಿಸಿದ ಎನ್ನುವ ಮಾಹಿತಿ ಇದೆ. ಆದರೆ ಅವುಗಳಿಗೆ ನಿರ್ದಿಷ್ಟ ಆಧಾರ ಇಲ್ಲ. ಹಾಗಾಗಿ ಚಂದ್ರಗುಪ್ತ ಮೌರ್ಯನ ರಾಜ್ಯದ ಗಡಿಯನ್ನು ನಿರ್ಧರಿಸುವುದೂ ಸಹ ಕಷ್ಟ ಸಾಧ್ಯವಾಗಿದೆ. ಈ ಚಂದ್ರಗುಪ್ತ ಮೌರ್ಯ ತನ್ನ ಆಡಳಿತದ ಕೊನೆಯ ಕಾಲದಲ್ಲಿ ಸಿಂಹಾಸನವನ್ನು ತ್ಯಜಿಸಿದ. ಜೈನ ವಿದ್ವಾಂಸ ಭದ್ರಬಾಹುವಿನ ಪ್ರಭಾವಕ್ಕೆ ಒಳಗಾಗಿ ಜೈನ ಧರ್ಮವನ್ನು ಸ್ವೀಕರಿಸಿದ. ಆ ಭದ್ರಬಾಹುವಿನ ಜೊತೆ ಸೇರಿ ಕರ್ನಾಟಕದ ಶ್ರವಣಬೆಳಗೊಳಕ್ಕೆ ಬಂದು ಅಲ್ಲಿಯೇ ನೆಲೆಸಿದ. ನಂತರ ಶ್ರವಣಬೆಳಗೊಳದಲ್ಲಿಯೇ ಸಲ್ಲೇಖನ ವ್ರತವನ್ನು ಕೈಗೊಂಡು ಮರಣವನ್ನಪ್ಪಿದ. ಆತ ವಾಸಿಸಿದ ಆ ಬೆಟ್ಟವನ್ನು ಚಂದ್ರಗಿರಿ ಎಂದು, ಚಂದ್ರಗುಪ್ತ ಕಟ್ಟಿಸಿದ ದೇವಾಲಯವನ್ನು ಚಂದ್ರಗುಪ್ತ ಬಸದಿ ಎಂದು ಕರೆಯಲಾಗಿದೆ. ಹೀಗೆ ಮೌರ್ಯ ವಂಶದ ಸ್ಥಾಪನೆಗೆ ಅಡಿಪಾಯ ಹಾಕಿದ ಮಹಾನ್ ರಾಜ ಚಂದ್ರಗುಪ್ತ ಮೌರ್ಯ. ವಿದ್ಯಾರ್ಥಿಗಳೇ, ಇನ್ನು ಆ ಚಂದ್ರಗುಪ್ತ ಮೌರ್ಯನಿಗೆ ಮಾರ್ಗದರ್ಶಕನಾಗಿ ಗುರುವಾಗಿ ನಿಂತವನು ಕೌಟಿಲ್ಯ. ಈ ಕೌಟಿಲ್ಯನೆಂದರೆ ಪ್ರಾಚೀನ ಭಾರತದ ರಾಜನೀತಿ ನಿಪುಣ. ಚಾಣಕ್ಯ, ವಿಷ್ಣುಗುಪ್ತ, ಕೌಟಿಲ್ಯ ಈ ಮೂರೂ ಹೆಸರುಗಳಿಂದಲೂ ಈತ ಪ್ರಸಿದ್ಧಿಯನ್ನು ಪಡೆದಿದ್ದಾನೆ. ಈ ಕೌಟಿಲ್ಯ ರಚಿಸಿದ ಅರ್ಥಶಾಸ್ತ್ರ ಅದು ಸಂಸ್ಕೃತದಲ್ಲಿದೆ. ಸಮಗ್ರ ರಾಜ್ಯಾಡಳಿತದ ಮಾಹಿತಿಯನ್ನು ಈ ಅರ್ಥಶಾಸ್ತ್ರ ಒಳಗೊಂಡಿದೆ. ಈ ಅರ್ಥಶಾಸ್ತ್ರವನ್ನು ಸಾಮಾನ್ಯ ಶಕ 1905ರಲ್ಲಿ ಮೈಸೂರು ಓರಿಯೆಂಟಲ್ ರಿಸರ್ಚ್ ಸಂಸ್ಥೆಯ ಗ್ರಂಥಪಾಲಕರಾದ ಡಾಕ್ಟರ್ ಶ್ಯಾಮಾಶಾಸ್ತ್ರಿಯವರು ಸಂಶೋಧಿಸಿದರು. ಅದರ ಇಂಗ್ಲಿಷ್ ಭಾಷಾಂತರವನ್ನು ಸಾಮಾನ್ಯ ಶಕ 1909ರಲ್ಲಿ ಹೊರತಂದರು. ಆ ಅರ್ಥಶಾಸ್ತ್ರದಲ್ಲಿ 3 ಮುಖ್ಯ ಭಾಗಗಳಿವೆ. ಮೊದಲನೆಯ ಭಾಗದಲ್ಲಿ ರಾಜ, ಆತನ ಪರಿವಾರ ಮತ್ತು ಸರ್ಕಾರದ ಕುರಿತು ತಿಳಿಸಲಾಗಿದೆ. ಎರಡನೆಯ ಭಾಗದಲ್ಲಿ ನಾಗರಿಕ ಕಾನೂನು ಹಾಗೂ ಅಪರಾಧಿ ಕಾನೂನುಗಳ ಬಗ್ಗೆ ತಿಳಿಸಲಾಗಿದೆ. ಮೂರನೆಯ ಭಾಗದಲ್ಲಿ ಅಂತರ್ರಾಜ್ಯ ಕಾನೂನು, ರಾಯಭಾರ ನೀತಿ ಮತ್ತು ಯುದ್ಧಗಳ ಬಗ್ಗೆ ಮಾಹಿತಿ ಇದೆ. ಇಷ್ಟೇ ಅಲ್ಲ, ಈ ಅರ್ಥಶಾಸ್ತ್ರ ಗ್ರಂಥದಲ್ಲಿ 7 ಅಂಗಗಳು ಅಂದರೆ ರಾಜ್ಯದ ಸಪ್ತಾಂಗಗಳ ಬಗ್ಗೆ ತಿಳಿಸಲಾಗಿದೆ. ಆ ಸಪ್ತಾಂಗಗಳು ಎಂದರೆ ರಾಜ, ಮಂತ್ರಿ, ಜನಪದ, ದುರ್ಗ, ಕೋಶ, ಬಲ ಮತ್ತು ಮಿತ್ರ. ಹೀಗೆ ಸಮಗ್ರ ಆಡಳಿತಕ್ಕೆ ಸಂಬಂಧಪಟ್ಟಂತಹ ಒಂದು ರೂಪುರೇಷೆಯನ್ನ ಕೌಟಿಲ್ಯನ ಅರ್ಥಶಾಸ್ತ್ರದಲ್ಲಿ ಕಾಣಬಹುದಾಗಿದೆ. ಚಂದ್ರಗುಪ್ತ ಮೌರ್ಯನ ನಂತರ ಅವನ ಮಗ ಬಿಂದುಸಾರನು ಆತನ ಉತ್ತರಾಧಿಕಾರಿಯಾದನು. ಈತ ಸಾಮಾನ್ಯ ಶಕ ಪೂರ್ವ 300ರಿಂದ ಸಾಶಪು 273ರವರೆಗೆ ಆಡಳಿತ ನಡೆಸಿದನು. ಆದರೆ ಬಿಂದುಸಾರನ ಬಗ್ಗೆ ನಮಗೆ ವಿಶೇಷ ಮಾಹಿತಿ ಲಭ್ಯವಿಲ್ಲ. ಅವನ ನಂತರ ಮೌರ್ಯ ವಂಶದಲ್ಲಿಯೇ ಅತೀ ಶ್ರೇಷ್ಠನಾದ ಅಶೋಕ ಮಹಾಶಯ ಅಧಿಕಾರಕ್ಕೆ ಬಂದನು. ಈ ಅಶೋಕ ಚಕ್ರವರ್ತಿಯ ಬಗ್ಗೆ ನಾವು ಮುಂದಿನ ಸರಣಿಯಲ್ಲಿ ತಿಳಿಯೋಣ. ನಿಮಗೆಲ್ಲ ಶುಭವಾಗಲಿ. ಧನ್ಯವಾದಗಳು.